ಎಲ್ಲ ಅರ್ಚನೆ ಮಾಡ್ಕೊಡು, ಎಲ್ಲ ಅರ್ಚನೆ ಮಾಡ್ಕೊಂಡ್ರೆ ಈಗ ಪೂಜೆ ಆಗ್ತದೆ. ಬೈಕ್ ಇಲ್ಲ ಹೊರಗಡೆ ರೆಡಿ ಮಾಡ್ತಾರೆ. ಒಬ್ಬರು ಕೇಳಿ ಸಾಕಿಲ್ಲ ಹೇಳ್ತಾರೆ. ಅವರು ಹೋಗಿ ಪಿಕಪ್ ಮಾಡಕ್ಕೆ ಲೇಟ್ ಆಗೋದು ಬರೋಣ ಬರ ಅದೇನು ಹೇಳೋದು ಅವರು ಕ್ಯಾಬ್ ಮಾಡ್ಕೊಂಡು ರೆಡಿ ಇಲ್ಲಿ 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 ನೋಡಿ विशेषेण सुमंगलावाप्त्यर्थं श्री विश्वविद्या गणदेवतामुद्दिश्य विश्वविद्या गणदेवताभिर्थे पूजा आराधनाख्यं कर्म करिष्ये। नमो प्रार्थने ಮಾಡಿ ಹಾಕಿ ನಮೋ ಪ್ರಾತಪತಯೇ ನಮೋ ಗಣಪತಯೇ ನಮೋ ಪ್ರಮದಪತಯೇ ನಮಸ್ತೆ ಸ್ತಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೇ ಶಿವಸದಾಯ ಶ್ರೀವರ್ಧಮೂರ್ತಯೇ ನಮೋ ನಮಃ। पंचदारे महादेवे पवित्रं तुलजासनं ओम पूर्वाच्छतम नक्षेषे सत्याय अस्यां शुभतिथो अमोघान्तर्म उत्तरोत्तराभिर्जलोत्सव संगम सिद्धिरस्तु। ओम शतमानं भवति शतायु पुरुषशतेन्द्रिय आयुष्येवेन्द्रिय। ओम शतमानं भवति शतायु पुरुषशतेन्द्रिय आयुष्येवेन्द्रिय प्रतिष्ठते। ओम संत्वासिंचामिषा प्रजामायच्च उत्तरोत्तरा ಇಲ್ಲ ಕ್ಯಾಮರಾ ನೋಡಿ ಹಾಗೆ ಇವತ್ತಿಂದ ಎಕ್ಸಾಮಿನೇಷನ್, ಇವತ್ತಿಂದ ಫೈನಲ್ ಎಕ್ಸಾಮು. ಅಣ್ಣ ಅದಕ್ಕೆ ಆಶೀರ್ವಾದ ಮಾಡಿ. ಇವತ್ತಿಂದ ಫೈನಲ್ ಎಕ್ಸಾಮಿನೇಷನ್ ಆಶೀರ್ವಾದ ಮಾಡಿ. ಅಲ್ಲ ಈಗ ಅಣ್ಣನ ಸುಮ್ಮನೆ ಇಷ್ಟ ಗಾಬರಿ ಆಗ್ಬೇಡಕ್ಕಣ. ಇವತ್ತಿಂದ ಫೈನಲ್ ಎಕ್ಸಾಮು, ಆಶೀರ್ವಾದ ಮಾಡಿ ಅಷ್ಟೇ. ಅಣ್ಣನ ನೋಡ್ಬೇಡ, ಅದಕ್ಕೆ ನೋಡ್ಬೇಡ, ಏನು ತಲೆ ಕೆಡಿಸ್ಕೊಂಡ್ಬೇಡ. ಆಕ್ಷನ್ಗೆ ಏನ್ ಹೇಳ್ತಾನೆ, ಇವತ್ತಿಂದ ಎಕ್ಸಾಮು, ಇವತ್ತಿಂದ ಫೈನಲ್ ಎಕ್ಸಾಮು, ಎಲ್ಲರೂ ಆಶೀರ್ವಾದ ಮಾಡಿ ಅಂತಾನೆ. ಅವರು ಡೈಲಾಗ್ ಹೇಳ್ತಾರೆ, ಎಂತ ನಮ್ಮ ಆಶೀರ್ವಾದಕ್ಕಿಂತ ನಿನ್ನ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಅಪ್ಪ ಅಂತಾನೆ. ಅದಾದ ತಕ್ಷಣ ನೀವೆಲ್ಲರೂ ಸೇರಿ ಆಲ್ ದ ಬೆಸ್ಟ್, ಎಕ್ಸಾಮ್ ಚೆನ್ನಾಗಿ ಮಾಡು. ಅಷ್ಟೇ ಬರೀ ಆಲ್ ದ ಬೆಸ್ಟ್ ಅಂತ ಹೇಳ್ತೀರಾ? ಆಲ್ ದ ಬೆಸ್ಟ್, ಎಕ್ಸಾಮ್ ಚೆನ್ನಾಗಿ ಮಾಡು. ಆಕ್ಷನ್ ಹೇಳ್ಮೇಲೆ ಡೈಲಾಗ್ ಅಲ್ಲ ನೀನು. ಸರ್ ಔಟ್ ಆಗ್ತಾರೆ ಫ್ರೇಮು, ನಾವು ಆಕ್ಷನ್ ಹೇಳ್ತೀನಿ, ಅವಾಗ ಡೈಲಾಗ್ ನೀವು ಮೊದಲೇ ತಗೊಂಡ್ಬಾರ. ಏನಪ್ಪ ರೋಲಿಂದ ಸರ್ ದೊಡ್ಡ ಮನೆ ಸೊಸೆ ಮುಹೂರ್ತ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಹೌದು ಸರ್, ಸರಿ ಹೆಂಗೆ ಆಕ್ಷನ್. ಇವತ್ತಿಂದ ಫೈನಲ್ ಎಕ್ಸಾಮಿನೇಷನ್, ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್. ಈ ಕಡೆ ಇನ್ಯಾರು ಕೆಳಗಡೆ ಇದ್ರೆ ಅನ್ಯತಾ ಭಾವಿಸ್ಬೇಡಿ. ಮತ್ತೆ ಶಫರಿಂಗ್ ಮಾಡೋಣ. ನೀವು ಸಿನಿಮಾ ಮುಗಿಯೋ ತನಕ ಯಾವಾಗಲೂ ಜೊತೆಲಿ ಇರ್ತಾರ. ಗಣ್ಯರು ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಲಿ ಇರ್ತಾರೆ, ಹಾಗಾಗಿ ಅವರು ನಾವು ಟ್ರೀಟ್ ಮಾಡೋದು ನಮ್ಮ ಧರ್ಮ. ನಾನು ಆಸ್ಕರ್ ಕೃಷ್ಣ,
ಚಿತ್ರ ನಿರ್ದೇಶಕ, ಈ ಚಿತ್ರದ ದೊಡ್ಡ ಮನೆ ಸೊಸೆ ಚಿತ್ರದ ನಿರ್ದೇಶಕ. ಇದು ನನ್ನ 7ನೇ ಚಿತ್ರ ನಿರ್ದೇಶಕನಾಗಿ. ನಾನು ನಿರ್ಮಾಪಕನಾಗಿ, ನಟನಾಗಿ ಕೂಡ ಈ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಆದರೆ ನನ್ನ ಪ್ರಧಾನ ಪ್ರವೃತ್ತಿ ನಿರ್ದೇಶನ. ಅದೊಂದು ಪ್ಯಾಷನ್. ಅದೇ ನನ್ನನ್ನು ಚಿತ್ರರಂಗಕ್ಕೆ ಕರ್ಕೊಂಡ್ಬಂದಿದ್ದು. ಸುಮಾರು 20 ವರ್ಷಗಳಿಂದ ಈ ಚಿತ್ರರಂಗದಲ್ಲಿ ಸಕ್ರಿಯನಾಗಿದ್ದೇನೆ. ಈ 7ನೇ ಚಿತ್ರ ಶುರು ಮಾಡುವ ಹೊತ್ತಿಗೆ ಹಲವಾರು ಅನುಭವಗಳು ನೋಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ನಿಮ್ಮ ಜೊತೆ ಬಂದಿದ್ದೀನಿ. ಎಲ್ರಿಗೂ ಗೊತ್ತಿದೆ, ಎಲ್ಲ ಬಂಧುಗಳಿಗೆ, ಮಾಧ್ಯಮ ಬಂಧುಗಳಿಗೆ ನಮ್ಮ ಜರ್ನಿ. ಹಾಗೆ ಇವತ್ತು ಒಂದು ವಿಶೇಷ ದಿನ. ಜೊತೆಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಗಣ್ಯರು ಸರ್ ಎಲ್ಲರೂ ಇದ್ದಾರೆ. ಅವರು ಯಾರನ್ನೂ ನಾವು ಪರಿಚಯ ಮಾಡ್ಕೊಡಂಗಿಲ್ಲ ಆಯ್ತಾ. ಹಾಗಾಗಿ ಎಲ್ಲರೂ ಗೊತ್ತಿರೋವಂಥವ್ರು. ಈ ಸರ್ಗೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ದೊಡ್ಡ ಮನೆ ಸೊಸೆ ಮುಹೂರ್ತ ಕಾರ್ಯಕ್ರಮಕ್ಕೆ ನೀವೇ ಬಂದು ಕ್ಲಾಪ್ ಮಾಡಿ ಕೊಡಬೇಕು ಅಂತ ನಾನು ಗಿರೀಶ್ ಕಾಸರವಳ್ಳಿ ಸರ್ನ ಫೋನ್ ಕೇಳ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ, ಕಾಸರವಳ್ಳಿ ಸರ್ ಬಗ್ಗೆ ಮೊನ್ನೆ ಎಲ್ಲ ಅವ್ರ ಬರ್ತ್ಡೇ ಆಯಿತು, ಅವ್ರ ಬಗ್ಗೆ ಒಂದೆಲ್ಲ ಆರ್ಟಿಕಲ್ ಎಲ್ಲ ಬರೆದು ನಾನು ಕೂಡ ಹಾಕಿದ್ದೆ. ಯಾಕಂದ್ರೆ ಐ ಆಮ್ ಅ ಫ್ಯಾನ್ ಆಫ್ ಹಿಮ್. ನಾನು ಅವರ ಮೊದಲನೇ ಚಿತ್ರ ಘಟಶ್ರಾದ್ದದಿಂದ ಅವರು ಇಲ್ಲಿ ತನಕ ಯಾವ್ಯಾವ್ದು ಮಾಡಿದ್ರು ಎಲ್ಲವನ್ನು ನೋಡ್ಕೊಂಡ್ಬಂದನು. ಹಾಗಾಗಿ ನನಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಅಕಿರಾ ಕುರಾಸಾವಾ ಅವರ ಸಿನಿಮಾಗಳು, ಸತ್ಯಜಿತ್ ರಾಯ್ ಅವರ ಸಿನಿಮಾಗಳು, ಈ ಕನ್ನಡದ ಮಟ್ಟಿಗೆ ಸರ್ ಸಿನಿಮಾಗಳನ್ನ ತುಂಬಾ ಪ್ರಭಾವ ಉಂಟು ಮಾಡೋದು ನನ್ನ ಮೇಲೆ. ಹಾಗಾಗಿ ಸಿನಿಮಾ ಒಂದು ಮನೋರಂಜನೆಯ ಮಾಧ್ಯಮ ಅಲ್ಲ, ಇದು ಬೇರೆ ಬೇರೆ ವಿಷಯಗಳು ಕೂಡ ಇದರಲ್ಲಿ ಇದ್ದಾವೆ. ಒಂದು ಸಂದೇಶ ಕೊಡುವಂಥದ್ದು, ಚಿಂತನೆಗೆ ಹಚ್ಚೋದು, ಈಗ ಈ ರೀತಿ ಎಲ್ಲದಕ್ಕೂ ಇಲ್ಲಿ ಅವಕಾಶಗಳಿದ್ದಾವೆ. ಹಾಗಾಗಿ ನನಗೆ ಇದು ಪಕ್ಕಾ ಸೂಟ್ ಆಗುವಂಥ ಇಂಡಸ್ಟ್ರಿ ನನಗೆ ಅಂದ್ಬಿಟ್ಟು ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು. ಈ ಸರ್ ಸಿನಿಮಾಗಳನ್ನು ನೋಡೇನೆ. ಹಾಗಾಗಿ ನನ್ನ ಪ್ರಚೋದನೆಗೆ ಈ ಸರ್ ಸಿನಿಮಾಗಳು ಕಾರಣ. ಗಿರೀಶ್ ಕಾಸರವಳ್ಳಿ ಸಿನಿಮಾಗಳು. ಸರ್ ಇವತ್ತು ಪದ್ಮಶ್ರೀ ಬಂದಿದೆ, ಹಾಗೂ ಅತಿ ಹೆಚ್ಚಿನ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಿರುವಂತಹ ಗಿರೀಶ್ ಕಾಸರವಳ್ಳಿ ಸರ್ಗೆ ಎಲ್ಲರ ಕಡೆ ದಯವಿಟ್ಟು ಒಂದು ಚಪ್ಪಾಳೆಯನ್ನ ಕೊಡಬೇಕಂತ ಕೇಳ್ಕೊತೀನಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸಿನಿಮಾದ ಮೊದಲನೇ ಶಾಟ್ಗೆ, ನಮ್ಮ ದೊಡ್ಡ ಮನೆ ಸೊಸೆ ಈ ಚಿತ್ರದ ಮೊದಲನೇ ಶಾಟ್ಗೆ ಕ್ಲಾಪ್ ಮಾಡಿ ನಮಗೆ ಶುಭ ಹಾರೈಸಿದ್ದಾರೆ. ನಮ್ಮ ಚಿತ್ರತಂಡದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು, ಹಾಗೂ ಇಲ್ಲಿ ಒಂದು ವೇದಿಕೆಗೆ ಸ್ವಾಗತ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ರು ಭೂಷಣರಾಗಿರೋಂಥವ್ರು, ಅವ್ರಿಗೆ ಹಿಂಗ್ ಫ್ರೇಮ್ ಇಟ್ರೆ 10 ಜನ ಇದ್ರೆ ಅವ್ರೊಬ್ಬರ ಹೈಲೈಟ್ ಕಾಣ್ತಾರೆ. ನಮ್ಮ ಉಮೇಶ್ ಬಂಡ್ಕರ್ ಸರ್ 100 ಜನ ಇದ್ರು ಕೂಡ ಹಿಂಗ್ ಫ್ರೇಮ್ ಇಟ್ರೆ ಅವ್ರು ಹೈಲೈಟ್ ಆಗೋಯ್ತಾರೆ. ಅವ್ರದ್ದು ಎಲ್ಲ ಅವ್ರಿಗೆ ಪ್ರತಿಯೊಂದು ಅವ್ರದ್ದು ಆಟಿಟ್ಯೂಡ್, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ. ನಾವು ಕೆಲವರು ಕ್ಯಾಮ್ರಾ ಮುಂದೆ ಡೈಲಾಗ್ ಡೆಲಿವರಿ ಇದ್ರೆ ಅವ್ರು ಯಾವಾಗಲೂ ಡೆಲಿವರಿ ಸ್ಟೈಲ್ ಇರ್ತದೆ. ನಮ್ಗೆ ತುಂಬಾ ಇಂಪ್ರೆಸಿವ್ ಆಯ್ತು. ಅವ್ರ ಕೆಲವ್ರ ಮಾತು ಕೇಳ್ತಾ ಇದ್ರೆ ಬೋರ್ ಆಗ್ತಿದ್ರೆ, ಅವ್ರ ಮಾತು ಕೇಳಿಸ್ಕೊತಾ ಇದ್ರೆ ನಮ್ಗೆ ಗಂಟೆ ಆದ್ರೂ ಹೋಗೋದೇ ಗೊತ್ತಾಗೋದಿಲ್ಲ. ಉಮೇಶ್ ಬಂಡ್ಕರ್ ಸರ್ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಹಾಗೂ ನಿರ್ಮಾಪಕರು, ನಟರು, ಎಲ್ಲವೂ ಆಗಿ ದಶಕಗಳಿಂದ ಕನ್ನಡ ಚಿತ್ರದಲ್ಲಿ ಸಕ್ರಿಯ ಆಗಿರುವಂತರು. ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಭಾಗವಹಿಸಿ ಈ ಚಿತ್ರದ ಒಂದು ಮೊದಲನೇ ಶಾಟ್ಗೆ ದಯವಿಟ್ಟು ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ಸರ್ ಬೆಳಗ್ಗೆನೇ ಫೋನ್ ಮಾಡಿ ಲೊಕೇಶನ್ ಕಳಿಸ್ಬಿಡು, ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ವೈಯಕ್ತಿಕವಾಗಿ ದೊಡ್ಡ ಮನೆ ಸೊಸೆ ಚಿತ್ರತಂಡದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳು, ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಗೆ ಸ್ವಾಗತನ ಕೋರ್ತೀನಿ. ಇನ್ನ ಸರ್ ಸುಂದರರಾಜ್ ಸರ್, ಇವರು ಮೆಂಟರ್ ಎಲ್ಲ ಕಾರ್ಯಕ್ರಮಗಳಿಗೆ. ನಾವು ಏನೇ ಮಾಡಿದ್ರು ನಮ್ಮ ಹಿಂದೆ ಒಂದು ಶಕ್ತಿಯಾಗಿ ಈ ಸರ್ನ ಪರಿಚಯ ಮಾಡಿಕೊಟ್ಟು, ಅಂದ್ರೆ ಸರ್ ನಮಗೆ ಪರಿಚಯ ಇದು ಕೂಡ ವೈಯಕ್ತಿಕವಾಗಿ ಈ ತರ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ, ಯಾಕಂದ್ರೆ ಅವರು ಹಿರಿಯರು, ಘಟಾನುಘಟಿ, ಅವರು ಅತಿರಥರು. ಯಾವ್ದೋ ಸಿನಿಮಾಗೆ ಬಂದು ಕ್ಲಾಪ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಒಂದಷ್ಟು ಗೊಂದಲಗಳಿರ್ತವೆ. ಯಾರು ಇವನು ಆಸ್ಕರ್ ಕೃಷ್ಣ ಅಂದ್ರೆ ಏನ್ ಮಾಡಿದ್ದಾನೆ, ಅವನು ಹಿನ್ನೆಲೆ ಏನು ಗೊತ್ತಿರೋದಿಲ್ಲ. ಹಾಗಾಗಿ ಎಲ್ಲ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಅಂತ ಸಂದರ್ಭದಲ್ಲಿ ಸರ್ ನಮ್ಮ ಬಗ್ಗೆ ಅವ್ರಿಗೆ ಒಂದು ಸಣ್ಣ ಪರಿಚಯ ಕೊಟ್ಟು, ಯಾಕಂದ್ರೆ ಅವರು ನನ್ನ ಒಡನಾಟ ಸುಮಾರು ವರ್ಷಗಳಿಂದ ಇರೋದ್ರಿಂದ, ಸುಂದರರಾಜ್ ಸರ್ದು ಒಡನಾಟ ತುಂಬಾ ವರ್ಷಗಳಿಂದ ಇರೋದ್ರಿಂದ ಅವ್ರು ನಮ್ಗೆ ಗೊತ್ತು. ಹಾಗಾಗಿ ಕೃಷ್ಣ ಜೊತೆಲಿ ಕೆಲಸ ಮಾಡೋಣ, ನನ್ಗೆ ನಿನ್ ಸಿನಿಮಾದಲ್ಲಿ ಹಾಕೋ ಅಂತ ಹೇಳಿದ್ರು. ಅದು ನಮ್ಮ ಸೌಭಾಗ್ಯ ಅಲ್ವಾ ಸರ್? ನಮ್ಮ ಸೌಭಾಗ್ಯ. ಈ ದೊಡ್ಡ ಮನೆ ಚಿತ್ರದ ಒಂದು ಕಲಶ, ಆ ದೊಡ್ಡ ಮನೆಗೆ ಯಜಮಾನನ ಪಾತ್ರವೇ ಸರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಚಿತ್ರತಂಡದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ ವೇದಿಕೆಗೆ. ಅವರಿಂದ ಸರ್ ಬಂದಿದ್ದಾರೆ, ಹಾಗಾಗಿ ನಿಮ್ಗೆ ವಿಶೇಷವಾದಂತಹ ಥ್ಯಾಂಕ್ಸ್, ಧನ್ಯವಾದಗಳು. ಹಾಗೆ ಈ ಸಿನಿಮಾ ಶುರು ಆಗೋದಕ್ಕೆ ಕಾರಣ ನಿರ್ಮಾಪಕರು ಸುನಿಲ್ ಕುಮಾರ್ RM, ಡಾಕ್ಟರ್ ಸುನಿಲ್ ಕುಮಾರ್ RM. ನಾವು ಅವರು ಸುಮಾರು ವರ್ಷಗಳ ಸ್ನೇಹಿತರು. ನಾವು
ಅವ್ರು ಯಾವಾಗಲೂ ಸಕ್ರಿಯರಾಗಿರ್ತಾರೆ. ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ, ಒಬ್ಬ ಇಂಜಿನಿಯರ್ ಆಗಿ, ಆಮೇಲೆ ಡಾಕ್ಟರ್ ಬೇರೆ, ಜೊತೆ ಒಬ್ಬ ಚಿತ್ರಕರ್ಮಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ನಮ್ಮ ಸುನಿಲ್ ಕುಮಾರ್. ಅವ್ರು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾರಂತ. 4 ಗಂಟೆಗೆ ರಾತ್ರಿ 12 ಗಂಟೆ ಮಲಗ್ತಾರೆ. ಮಲಗೋದು 4 ಗಂಟೆ. ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂದ್ರೆ, ಮತ್ತೆ ಮಿಕ್ಕಿ ಟೈಮಲ್ಲಿ ಏನ್ ಮಾಡ್ತಾರೆ, ಕಾಲಹರಣ ಅನ್ನೋದು 1 ಸೆಕೆಂಡ್ ನಾನು ಅವ್ರಲ್ಲಿ ನೋಡಿಲ್ಲ. ನಾನು ಯಾವ ಪಾರ್ಟಿಗಳಿಗೆ ಹೋಗೋದಿಲ್ಲ, ಯಾರ ಹತ್ರ ಕಾಡ ಹರಟೆ ಹೊಡೆಯೋದಿಲ್ಲ, ಏನು ಮಾಡೋದಿಲ್ಲ, ಬರೀ ಕೆಲಸ 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 ಕೆಲಸ. ಅವ್ರ ಹತ್ರ ಎಷ್ಟು ಕಲಿಯೋದಿದೆ ಅಂತ ಹೇಳಿದ್ರೆ ನಾನು ಈಗ ಅವ್ರ ಜೊತೆ ಟ್ರೈನ್ ಅಪ್ ಆಗ್ತಾ ಇದ್ದೀನಿ. ಹಾಗಾಗಿ ಸುನಿಲ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ನಿರ್ಮಾಪಕರು. ಅವ್ರಿಗೂ ಕೂಡ ಸ್ವಾಗತ ಕೊಡ್ತೀನಿ. ಅವರು ಇನ್ನೊಬ್ರು ಸಚಿನ್ ಪುರೋಹಿತ್. ಈ ಒಂದು ಲೀಡ್ ಕೊಟ್ಬಿಡ್ತೀನಿ ಈ ಸಿನಿಮಾ ಶುರು ಆಗೋದಕ್ಕೆ, ಆಮೇಲೆ ಇವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ನಾವು ಸುನಿಲ್ ಕುಮಾರ್ ಲಾಸ್ಟ್ ಕಳೆದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸ್ಪರ್ಧಿಸಿದ್ವು, ಜೊತೆಯಾಗಿ ಕೆಲಸ ಮಾಡಿದ್ದು. ಆ ಸಂದರ್ಭದಲ್ಲಿ ಇಬ್ರು ಕೂಡ ಒಂದಷ್ಟು ಮತಗಳ ಅಂತರದಿಂದ ಸೋತು. ಯಾಕಂದ್ರೆ ನಮ್ಮ ಜರ್ನಿ ಇನ್ನು ಮುಂದೆ ಇದೆ. ಈಗ ನಮ್ದು ಎಂಟ್ರಿ ಪ್ರವೇಶ. ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಬೇರೆ ಬೇರೆ ಸಮಿತಿಗಳಲ್ಲಿ ಕೆಲಸ ಮಾಡ್ಕೊಂಡಾಗ ಇನ್ನು ಸ್ವಲ್ಪ ಸ್ಟೆಪ್ ಮೇಲೆ ಹತ್ತೋಣ ಈಗ ಉಪಾಧ್ಯಕ್ಷ ಸ್ಥಾನಕ್ಕೆ ಅಂದ್ಕೊಂಡು ಇವಾಗ ನಾವು ಶುರು ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಅದು ಕಾರ್ಯಸಾಧ್ಯತೆ ಆಗುತ್ತೆ. ರಾತ್ರಿ ಯಾವುದನ್ನು ಬಯಸೋದಕ್ಕಾಗಲ್ಲ. ಹಾಗಂತ ಮನೇಲೆ ಕೂತ್ಕೊಂಡ್ರೆ ಕೆಲಸಗಳಾಗೋದಿಲ್ಲ ಅಂದ್ಕೊಂಡು ಇಬ್ರು ಪ್ರಯತ್ನ ಪಟ್ಟು ಚೆನ್ನಾಗಿ ಕೆಲಸ ಮಾಡೋದು. ಆಮೇಲೆ ನಾವು ಒಂದಷ್ಟು ಮತಗಳ ಅಂತರದಲ್ಲಿ ನಾವು ಸೋತಾಗ ಮತ್ತೆ ಇನ್ನೊಂದು ವರ್ಷ ಎಲೆಕ್ಷನ್ ಬರ್ತದೆ. ಅಲ್ಲಿ ತನಕ ಮನೇಲಿ ಐಡ್ಲಾಗೋದು ಬೇಡ, ಕೂತ್ಕೊಳ್ಳೋದು ಬೇಡ. ನಾವು ಸಿನಿಮಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರ್ಬೇಕು. ನಾವು ಕಾಣಿಸ್ಕೊತಾ ಇರ್ಬೇಕು, ಜನಗಳಿಗೆ ಕಾಣಿಸ್ಕೊತಾ ಇರ್ಬೇಕು, ನಮ್ಮ ಸದಸ್ಯರಿಗೆ ಕಾಣಿಸ್ಕೊತಾ ಇರ್ಬೇಕು. ಹಾಗೂ ಸಿನಿಮಾ ಮಾಡ್ತಾನೆ ಇರಬೇಕು. ಮನೆ ಅಣ್ಣವ್ರದ್ದು ಕುಟುಂಬ. ನಾವು ಅಣ್ಣವರ ಕಟ್ಟ ಅಭಿಮಾನಿಗಳು ಹಾಗೂ ದೊಡ್ಡ ಮನೆಯ ಅಭಿಮಾನಿಗಳು. ನಾನು ಚಿಕ್ಕೂರಿಂದನೂ ಅಷ್ಟೇ, ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ, ಕೊನೆ ಉಸಿರು ಇರುವವರೆಗೂ ಅಷ್ಟೇ ನಾನು ದೊಡ್ಡ ಮನೆಯ ಅಭಿಮಾನಿ. ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ನಮ್ಗೆಲ್ರಿಗೂ ದೊಡ್ಡ ಮನೆ ಅದೇನೆ. ಜೊತೆಗೆ ಈ ಸಿನಿಮಾಗೆ ದೊಡ್ಡ ಮನೆ ಸೊಸೆ ಅಂತ ಹೆಸರಿಟ್ಟಿದ್ರಲ್ಲ, ಅದಕ್ಕೇನೋ ರಿಲೇಷನ್ ಇದೆಯಾ ಅಂತ ಏನೋ ಪ್ರಶ್ನೆ ಮೂಡಿದ್ರೆ ಖಂಡಿತವಾಗಿ ಇರೋದಿಲ್ಲ. ಇದು ಒಂದು ಪಕ್ಕಾ ಫಿಕ್ಷನಲ್ ಟೈಟಲ್, ಕಥೆಯೂ ಕೂಡ ಹಾಗೆ. ಎಲ್ಲ ಊರುಗಳಲ್ಲಿ ಒಂದು ದೊಡ್ಡ ಮನೆ ಇರುತ್ತೆ. ಆಮೇಲೆ ಎಲ್ಲ ಮನೆಗಳು ಅವ್ರವ್ರ ಲೆವೆಲ್ಗೆ ಅವ್ರವ್ರಿಗೆ ದೊಡ್ಡದೇ, ಅವ್ರಿಗೆ ಪ್ರತಿ ಕುಟುಂಬವು. ಹಾಗಾಗಿ ಇದು ಒಂದು ಯಾವುದೋ ಒಂದು ಊರಿನಲ್ಲಿ ಇರುವಂತಹ ಒಂದು ದೊಡ್ಡ ಮನೆ, ಅಲ್ಲಿರುವಂತಹ ಆ ಮನೆಯ ಸದಸ್ಯರು, ಅಲ್ಲಿ ನಡೆಯುವಂತ ಒಂದು ಕತೆ ಇದು ದೊಡ್ಡ ಮನೆ. ಹಾಗಾಗಿ ಈ ದೊಡ್ಡ ಮನೆ ಕತೆ ಬೇರೆ ಯಾವುದೇ ಮನೆಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಕ ಫಿಕ್ಷನ್, ಒಂದು ಕಾಲ್ಪನಿಕ ಕತೆ, ಕಾಲ್ಪನಿಕ ಪಾತ್ರಗಳು. ಹಾಗಾಗಿ ಈ ಒಂದು ಟೈಟಲ್ ಅದಕ್ಕೆ ಸುಮ್ಮನೆ ಆಪ್ಟ್ ಆಗುತ್ತೆ. ಇದನ್ನ ನಾನು ಫಾರ್ಮ್ಯಾಟ್ ಮಾಡ್ಕೊಂಡಾಗ ಒಂದು ಮನೆಗೆ ಒಬ್ಬ ಸೊಸೆ ಅತಿಥಿಯಾಗಿ, ಅಂದ್ರೆ ಫಸ್ಟ್ ಬಂದಾಗ ಅತಿಥಿ ತರ, ಆಮೇಲೆ ಆ ಮನೆಯ ಒಡತಿ ಆಗೋಯ್ತಾಳಕ್ಕೆ. ಆಮೇಲೆ ಅಲ್ಲಿ ಅವಳಿಗೆ ಒಂದು ಬೇರೆ ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ ಬಂದಾಗ ಅವಳಿಗೆ ಆಗುವಂತಹ ಅನುಭವಗಳು, ಅವಳಿಗೆ ಸಿಗುವಂತಹ ಅನುಭವಗಳು, ಅವಳ ದೃಷ್ಟಿಕೋನಗಳು, ಇವೆಲ್ಲವೂ ಕೂಡ ಅವಳು ಫೀಲ್ ಮಾಡ್ತಾ, ಅವಳು ಅನುಭವಿಸ್ತಾ ಹೋಗುವಂತಹ ಒಂದು ಜರ್ನಿ ಇದು. ಅಲ್ಲಿ ಹೊಸ ಸದಸ್ಯಳಾಗಿ ಎಂಟ್ರಿ ಆಗುವ, ಪ್ರವೇಶಳಾಗುವ ಒಂದು ಸೊಸೆ ಆಮೇಲೆ ಆ ಮನೆಯ ಒಡತಿಯೇ ಆಗೋಗ್ತಾಳೆ. ಇದು ಮೊದಲು ನಡ್ಕೊಂಡ್ ಬಂದಿರೋದು. ಬೇರೆ ಮನೆಯಿಂದ ಬಂದು ಕೂಡ ಆ ಮನೆಯ ಒಡತಿ ಆಗ್ತಾಳೆ. ಒಡತಿ ಆದಾಗ ಅವ್ರಿಗೆ ಆ ಒಂದು ಇನ್ಚಾರ್ಜ್, ಆ ಒಂದು ಸಂಪೂರ್ಣವಾದಂತಹ ಹಕ್ಕುಗಳು ಮತ್ತೆ ಪಡ್ಕೊಂಡಾಗ ಅದ್ರ ಜೊತೆಗೆ ಒಂದಷ್ಟು ಕರ್ತವ್ಯಗಳು ಕೂಡ ಸೇರ್ಕೊಂತ ಹೋಗ್ತವೆ. ಆ ಹಕ್ಕುಗಳು ಮತ್ತೆ ಕರ್ತವ್ಯಗಳನ್ನ ನಿಭಾಯಿಸುವಂತಹ ಹೊತ್ತಿನಲ್ಲಿ ಏನಾದ್ರೂ ಘರ್ಷಣೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈ ತರದ ಏನಾದ್ರು ಬಂದಾಗ ಹೆಂಗೆ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಅನ್ನೋದು ಕೂಡ ಅಲ್ಲಿ ಒಂದು ಪಾತ್ರವನ್ನ ಮಾಡ್ಬೇಕಾಗುತ್ತೆ. ಅದೇ ಸೊಸೆ ಆ ಒಂದು ಸಮಾಜದಲ್ಲಿ, ಆ ಜನರ ಮಧ್ಯದಲ್ಲಿ ಇರುವಂತಹ ದೊಡ್ಡ ಮನೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಇರುವಂತಹ, ಪರಿಕಲ್ಪನೆಗೆ ಇರುವಂತಹ ಬೆಲೆ, ಗೌರವನ್ನ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ. ಅಂದ್ರೆ ಅವ್ರ ಮನೆಗೆ ಇರುವಂತಹ ಸಾಮಾಜಿಕವಾಗಿ ಇರುವಂತಹ ಗೌರವವನ್ನ ಕಾಪಾಡಿಕೊಂಡು ಹೋಗ್ಬೇಕಾದ್ರೂ ಜವಾಬ್ದಾರಿ ಸೊಸೆ ಇರ್ತದೆ. ಆದ್ರೆ ಅದೇ ಸೊಸೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ, ಅವ್ರ ವ್ಯಕ್ತಿತ್ವದಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಕೂಡ ವರ್ಷಾನುಗಟ್ಲೆಯಿಂದ ಪಾರಂಪರಿಕವಾಗಿ ನಡೆದು ಬಂದಿರುವಂತಹ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ, ಆ ಮನೆ ಬಗ್ಗೆ ಇರುವಂತಹ ಗೌರವ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಆಮೇಲೆ ಹೆಚ್ಚಾಗಿ ಒಂದು ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಒಂದು ದೊಡ್ಡ ಕುಟುಂಬ, ಹಲವಾರು ಸದಸ್ಯರು ಇರ್ತಾರೆ. ದೊಡ್ಡ ಕುಟುಂಬ, ಹಲವಾರು ಸದಸ್ಯರು ಇರ್ತಾರೆ ಅಂತ ಹೇಳಿದ ತಕ್ಷಣ ಅಲ್ಲಿ ಸಂತೋಷ, ನೋವು, ನಲಿವು, ಸುಖ, ದುಃಖ, ಸರಸ, ವಿರಸ, ಸಂತೋಷ, ವೈಮನಸ್ಸು ಇವೆಲ್ಲವೂ ಸಹಜವಾಗಿರ್ತವೆ, ಎಲ್ಲಾ ಕುಟುಂಬದಲ್ಲೂ ಇರ್ತದೆ. ಆದ್ರೆ ಒಂದು ಐಕಾನಿಕ್ ಆಗಿ, ಒಂದು ಆದರ್ಶಪ್ರಾಯವಾಗಿ ಇರುವಂತಹ ಒಂದು ಕುಟುಂಬ, ಆ ಕುಟುಂಬಕ್ಕೆ ಏನಾದ್ರು ಒಂಚೂರು ಕಳಂಕ ತರಬೇಕು, ಅದು ಏನಾದ್ರು ಮಾಡ್ಬೇಕು ಅನ್ನೋ ಪ್ರಯತ್ನಗಳು ಸಹಜವಾಗಿ, ಸ್ವಾಭಾವಿಕವಾಗಿ ಎಲ್ಲ ಕಡೆ ನಡೀತಾನೆ ಇರ್ತದೆ. ಆದ್ರೆ ಅವೆಲ್ಲ ಸಮಸ್ಯೆಗಳ ನಡುವೆ, ಕಳಂಕಗಳ ನಡುವೆ ಮತ್ತೆ ಒಂದು ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದನ್ನ, ಅಥವಾ ಮತ್ತೆ ಗೌರವ ಉಳಿಸ್ಕೊಳ್ಳುವಂಥದ್ದನ್ನ, ಮತ್ತೆ ಎಲ್ಲಾ ಸದಸ್ಯರಿಗೆ ಏನೇ ವೈಮನಸ್ಸುಗಳು ಬಂದಿದ್ರು ಕೂಡ, ಮಿಸ್ಅಂಡರ್ಸ್ಟ್ಯಾಂಡ್ಸ್ ಬಂದಿದ್ರು ಕೂಡ
ಮತ್ತೆ ಹೇಗೆ ಯುನೈಟ್ ಮಾಡ್ಕೊಬೇಕು, ಎಲ್ಲವನ್ನು ಮತ್ತೆ ವಾಪಸ್ ಕಟ್ಕೊಬೇಕು ಅನ್ನೋ ಒಂದು ಪ್ರಜ್ಞೆ ಮತ್ತು ಜವಾಬ್ದಾರಿ ಎಲ್ಲ ಸದಸ್ಯರು ಇರಬೇಕಾಗುತ್ತೆ. ಆ ಮನೆಯ ಸದಸ್ಯ ಒಬ್ಬ ಏನಾದ್ರು ಒಂದು ತಪ್ಪು ಹೆಜ್ಜೆ ಇಡ್ತು ಅಂತ ಹೇಳಿದ್ರೆ ಇಡೀ ಮನೆಗೆ ಒಂದು ಕಪ್ಪು ಚುಕ್ಕಿ ಅಥವಾ ಡ್ಯಾಮೇಜ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ಮನೆಗೆ ಇರುವಂತಹ ಮರ್ಯಾದೆ ಮತ್ತು ಗೌರವನ ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ಇರ್ತದೆ. ಅಂತ ಸಂದರ್ಭದಲ್ಲಿ ಏನೇನು ಹೆಚ್ಚು ಕಡಿಮೆಗಳಾಗ್ತವೆ, ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವೆ, ಮತ್ತೆ ಅದು ದೊಡ್ಡ ಮನೆಯಾಗಿ ಉಳ್ಕೊಂತದ ಅಥವಾ ಮತ್ತೆ ಏನಾದ್ರು ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸ್ತೀವಿ. ಎಲ್ಲ ಮನೆ ಅಂದ ತಕ್ಷಣ ಸಹಜವಾಗಿ ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತದೆ. ಎಲ್ಲವನ್ನು ಮೀರಿ ನಿಂತು ಆ ಮನೆಗಿರುವಂತ ಗೌರವವನ್ನ ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಎಲ್ಲರೂ ಇರ್ತದೆ. ಅದಾಗುತ್ತಾ ಇಲ್ವಾ ಅನ್ನೋದು ಕಾನ್ಸೆಪ್ಟ್ ಇದು ಸಿನಿಮಾ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಓಕೆ, ಇದೆಲ್ಲ ಇದು ಕಾಲ್ಪನಿಕ ಕತೆ. ನಾವು ನೋಡ್ತಾ ಇರ್ತೀವಲ್ಲ, ನಮ್ಮ ಮನೆಯಲ್ಲೂ ನಮ್ಮ ಮನೆಗೆ ಇಬ್ಬರು ಸೊಸೆಯಾಗಿ ಬಂದಿರೋಂಥವ್ರನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇರ್ತೀವಿ. ಮತ್ತೆ ಕೆಲವು ಕುಟುಂಬಗಳಲ್ಲಿ ನೋಡ್ತಾ ಇರ್ತೀವಿ. ಅವ್ರು ನೋಡೋ ದೃಷ್ಟಿಕೋನ, ಹೊಸದಾಗಿ ಎಂಟ್ರಿ ಆದಾಗ ಹೆಂಗಿರ್ತದೆ, ಅವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೆಂಗೆ ಹೋಗ್ತಾ ಇರ್ತಾರೆ. ಆಮೇಲೆ ಇಡೀ ಇನ್ಚಾರ್ಜು ಆಕೆಗೆ ಹೋದಾಗ ಹೆಂಗೆ ಅವಳು ಎಷ್ಟು ಇನ್ಚಾರ್ಜ್ ತಗೊಂಡು ಎಲ್ಲ ಸಂಭಾಳಿಸ್ಕೊಂಡು ಹೋಗುವಂತ ಒಂದು ಸ್ಟಾಮಿನಾ ಹೆಂಗೆ ಮಾಡ್ಕೊಬೇಕು. ಸಪೋಸ್ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಎಷ್ಟು ಸಮಸ್ಯೆಗಳಾಗ್ತವೆ, ಸಮಾಜಕ್ಕೆ ಒಂದು ಹೆಂಗೆ ರಾಂಗ್ ಮೆಸೇಜ್ ಹೋಗುತ್ತೆ. ಮತ್ತೆ ನೀವು ವರ್ಷಗಟ್ಲೆಯಿಂದ ಉಳಿಸ್ಕೊಂಡ್ ಬಂದಿರುವಂತಹ ಒಂದು ಗೌರವ ಕೆಲವೆಲ್ಲ ಒಂದು ಸಣ್ಣ ಸಣ್ಣ ಘಟನೆಗಳಿಂದ ಒಡೆದೋಗುವಂತ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಏನಾಗುತ್ತೆ, ಮತ್ತೆ ಯುನೈಟ್ ಆಗಿ ಹಂಗೆ ಉಳ್ಕೊಂತಾರ ಅನ್ನೋದು ಪ್ರಶ್ನೆ ಆಗುತ್ತೆ. ಅದು ಸರ್ ಇದನ್ನ ಕಂಪ್ಲೀಟ್ ಬೆಂಗಳೂರು ಸುತ್ತಮುತ್ತ ಮತ್ತೆ ಬೆಂಗಳೂರು ಇಲ್ಲಿ ಕಾನ್ಸೆಪ್ಟ್ ಪ್ಲಾನ್ ಮಾಡಿದೀವಿ. ಟೆಕ್ನಿಷಿಯನ್ಸ್ ಓಕೆ. ಈ ದೊಡ್ಡ ಮನೆ ಸೊಸೆ ಪಾತ್ರದಲ್ಲಿ ರಾಗಶ್ರೀ ಕಾಣಿಸ್ಕೊತಾ ಇದ್ದಾರೆ. ದೊಡ್ಡ ಮನೆ ಒಡೆಯನ ಪಾತ್ರದಲ್ಲಿ ಸುಂದರ ಸರ್ ಕಾಣಿಸ್ಕೊತಾ ಇದ್ದಾರೆ. ಅವರ ಮಿಸಸ್ ಪಾತ್ರದಲ್ಲಿ ಮಮತಾ ಶಿವರು ಕಾಣಿಸ್ಕೊತಾ ಇದ್ದಾರೆ. ಟೆಕ್ನಿಷಿಯನ್ಸ್ ಆಯ್ತು ಇವರಿಬ್ರು ಪಾತ್ರಗಳು. ಇನ್ನು ಟೆಕ್ನಿಷಿಯನ್ಸ್ ಬಂದಾಗ ನಮ್ಮ ಕ್ಯಾಮರಾಮನ್ ಸೋಮು ಪರಿಚಯ ಮಾಡ್ಕೊಡ್ತೀನಿ. ಸೋಮು, ಮೈಸೂರು ಸೋಮು ಅಂತ ಬಾಪ, ತಂತ್ರಜ್ಞಾನ ಇಲ್ಲ ವೇದಿಕೆ ಮೇಲೆ. ಓಕೆ, ನಮ್ಮ ಮೈಸೂರು ಸೋಮು ಅವರು ಇಲ್ಲಿ ಕೂತ್ಕೊ. ಸೊ ಮೈಸೂರು ಸೋಮು ಅಂತ ಈ ಹುಡುಗ ಸುಮಾರು ವರ್ಷಗಳಿಂದ ಗಮನಿಸ್ತಾ ಇದೆ. ಒಂದು ಒಳ್ಳೆ ವೇದಿಕೆ ಸಿಕ್ಕರೆ, ಒಂದು ಒಳ್ಳೆ ಅವಕಾಶ ಸಿಕ್ಕರೆ ಏನಾದ್ರು ಒಂದು ಪ್ರೂವ್ ಮಾಡ್ಬೇಕು ಅಂದ್ಕೊಂಡು ಹುಡುಗ ಸ್ವಲ್ಪ ಹಪಾಪಿಸ್ತಾ ಇದ್ದ. ಮಾಡ್ತಪ್ಪ ಅಂತ ಕೊಟ್ಟಿದ್ದೀನಿ ಅವಕಾಶ. ಅವ್ನ ಬ್ಯಾಕ್ ಗ್ರೌಂಡ್ ವರ್ಕ್, ಬೇರೆ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಸೆಟ್ಗೆಲ್ಲ ಹೋಗಿ ಅವನು ವಿಷನ್ ಯಾವ ತರ ಇದೆ, ಅವನ ಟೇಸ್ಟ್ ಯಾವ ತರ ಇದೆ ಎಲ್ಲ ಸ್ಟಡಿ ಮಾಡ್ಕೊಂಡ್ಬಂದು ಮಾಡಪ್ಪ ಅಂತ ಕೊಟ್ಟಿದ್ದೀನಿ. ಈ ಜೊತೆಗೆ ನಿತೀಶ್ ಮೈಸೂರು ಅಂದ್ಕೊಂಡು ಮೈಸೂರು ಹುಡುಗನೇ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಹಿಂದಿನ ಚಿತ್ರ ಕೃತ್ಯಾಗೆ ಮ್ಯೂಸಿಕ್ ಮಾಡಿದ್ದ ಹುಡುಗ. ತುಂಬಾ ಚೆನ್ನಾಗಿ ರವಿ ಬಸರು ಶಿಷ್ಯ ಅವ್ರ ಜೊತೆ ವರ್ಕ್ ಮಾಡಿದ್ರಂತೆ. ಚೆನ್ನಾಗಿ ಕಂಪೋಸಿಂಗ್ ಎಲ್ಲ ಮಾಡ್ತಾನೆ. ಬ್ಯಾಕ್ ಗ್ರೌಂಡ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾನೆ. ಮಾಡಪ್ಪ ಇದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನಿತೀಶ್ ಸಂಗೀತ ಕೊಡ್ತಾ ಇದ್ದಾರೆ. ಇನ್ನು ಸಂಕಲನ ಕಿರಣ್ ಕೌಶಿಕ್ ಅಂತ ಅವನು ನಮ್ಮ ಕೃತ್ಯಗೆ ಮಾಡಿದ ಹುಡುಗ. ಆ ಹುಡುಗನ ಈ ಚಿತ್ರಕ್ಕೆ ಸಂಕಲನ ಎಡಿಟಿಂಗ್ ಮಾಡ್ತಾ ಇದ್ದಾನೆ. ಅವನು ಇವರೆಲ್ಲ ಯಂಗ್ಸ್ಟರ್ಸ್, ತುಂಬಾ ಯಂಗ್ಸ್ಟರ್ಸ್, ಏನೋ ವಿಷನ್ ಇಟ್ಕೊಂಡು ಚಿತ್ರರಂಗದಲ್ಲಿ ಏನಾದ್ರು ಒಂದು ಮಾಡ್ಬೇಕು ಅಂದ್ಕೊಂಡಿರೋಂಥ ಹುಡುಗರನ್ನ ಯಂಗ್ ಮೆಂಟಾಲಿಟಿ ಇರೋಂಥರ ಈ ಒಂದು ಸಿನಿಮಾದಲ್ಲಿ ಟೀಮ್ ಆಗಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಂತೆ ಸಂಭಾಷಣೆ ವಿನಯ್ ಇದ್ದೀರಾ? ಓಕೆ, ಅಲ್ಲೇ ಇದ್ದಾರೆ. ಈ ಚಿತ್ರಕಥೆಗೆ ಫುಲ್ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಕತೆ ಮಾಡ್ಕೊಂಡಿದ್ದೆ. ಅದಕ್ಕೆ ಚಿತ್ರಕಥೆ ಆಗಿ ಮಾರ್ಪಾಟ್ ಆಗೋದ್ರಲ್ಲಿ ವಿನಯ್, ಮತ್ತೆ ಸಂಪೂರ್ಣ ಸಂಭಾಷಣೆನ ವಿನಯ್ ಕುಮಾರ್ ಬರೆದಿದ್ದಾರೆ. ಅವರು ಸುಮಾರು ಸಿನಿಮಾಗಳಲ್ಲಿ ಸ್ಕ್ರಿಪ್ಟ್ ರೈಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಸುಮಾರು ವರ್ಷಗಳಿಂದ ನಿಮ್ ಜೊತೆ ಕೆಲಸ ಮಾಡ್ಬೇಕು ಸರ್ ಅಂತ ಹೇಳ್ತಾ ಇದ್ರು. ಈ ಸಿನಿಮಾದಲ್ಲಿ ಬನ್ನಿ ಅಂತ ಕರ್ಕೊಂಡು ಅವ್ರು ಕೆಲಸ ಕೊಡಿ. ತುಂಬಾ ಚೆನ್ನಾಗಿ ಬರ್ಕೊಂಡ್ ಬಂದಿದ್ದಾರೆ. ಎಲ್ಲೂ ಕೂಡ ಅಂದ್ರೆ ನಮ್ ಸಿನಿಮಾ ನಮ್ ಕತೆ ನಮ್ಗೆ ಎಲ್ರಿಗೂ ಇಷ್ಟ. ನಾನು ಫ್ಲೋರಲ್ಲಿ ನೋಡಿದಾಗ ಸೊ ಎಲ್ಲೂ ಒಂದ್ಸ ಕಡೆ ಬಾಲಿಶ ಅನ್ನಿಸ್ಬಾರ್ದು, ತುಂಬಾ ಏನು ಉತ್ಪ್ರೇಕ್ಷೆ ಅಂತ ಅನ್ನಿಸ್ಬಾರ್ದು. ಇಂದ ಯಥಾಸ್ಥಿತಿಯಲ್ಲಿ ಕಟ್ಕೊಡೋಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿದಾಗ ತುಂಬಾ ಚೆನ್ನಾಗಿ ಬರ್ಕೊಂಡ್ ಬಂದಿರೋ ಸಂಭಾಷಣೆ ಎಲ್ಲ ವಿನಯ್ ಕುಮಾರ್ ಅವರು ಒಳ್ಳೆ ಪ್ರಾಮಿಸಿಂಗ್ ರೈಟರ್ ಆಗಿ ಇರ್ತಾರೆ ಅಂತ ನಾನು ಅಂದ್ಕೋತೀನಿ. ಜೊತೆಗೆ ಶೂಟಿಂಗ್ 18ನೇ ತಾರೀಕು ಫೆಬ್ರವರಿಯಿಂದ. ನಾನು 8ನೇ ತಾರೀಕಿಂದ ಪ್ಲಾನ್ ಮಾಡಿದೆ. ಇನ್ನು 2 ದಿವಸದಲ್ಲಿ ಇನ್ನು ಸ್ವಲ್ಪ ಪ್ರಿಪರೇಷನ್ಸ್ ಇದೆ ನನಗೆ. ಆತರಕ್ಕೆ ಹೋಗಿ ಆಮೇಲೆ ಸಮಸ್ಯೆಗಳಾಗಬಾರ್ದು. ನಂದಿಬ್ರು ಆರ್ಟಿಸ್ಟ್ ಫೈನಲ್ ಮಾಡೋದಿದೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ. ಅವ್ರನ್ನ ಫೈನಲ್ ಮಾಡಿಬಿಟ್ಟು ಫೆಬ್ರವರಿ 18th ಇಂದ ಶೂಟಿಂಗ್ಗೆ ಹೋಗ್ತಾ ಇದೀವಿ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದೇ ಶೆಡ್ಯೂಲ್ ಅಲ್ಲಿ ಸಿನಿಮಾ ಕಂಪ್ಲೀಟ್ ಆಗ್ಬಿಡುತ್ತೆ. ನಮ್ಮ ನಿರ್ಮಾಪಕರು ಎಷ್ಟು ಸ್ಪೀಡಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಈಗ ಫೆಬ್ರವರಿಲಿ ಶೂಟಿಂಗು, ಫೆಬ್ರವರಿ ಮಾರ್ಚ್ ಅಲ್ಲಿ ಮುಗಿದು ಏಪ್ರಿಲ್ ಪೋಸ್ಟ್ ಪ್ರೊಡಕ್ಷನ್, ಮೇನಲ್ಲಿ ಫುಲ್ ರಿಲೀಸ್ ಮಾಡೋಕೆ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಅವರು.
ಆಗ ಅವ್ರು ಇನ್ನೂ ಬೇಗನೆ ಮಾಡು ಅಂತ ಹೇಳಿದ್ರು. ಬೇಗನೆ ಮಾಡಕ್ಕೆ ದೊಡ್ಡ ಮನೆ ಸೊಸೆಯಿಂದ ಟೈಟ್ಲ್ ತಗೊಂಡ್ಬಿಟ್ಟಿದೀವಿ, ಇರಿ ಸರ್ ಏನೋ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಡ್ರ್ಯಾಗ್ ಮಾಡ್ತಾ ಇರ್ತಾರೆ, ಪ್ರೊಡ್ಯೂಸರು ಸ್ಲೋ ಮಾಡ್ತಿರ್ತಾರೆ ಸಿನಿಮಾಗಳಲ್ಲಿ. ಇಲ್ಲಿ ಪ್ರೊಡ್ಯೂಸರ್ ಸ್ಪೀಡ್ ಇದ್ದಾರೆ, ನಾನು ಲ್ಯಾಗ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಸಣ್ಣ ಸಮಯ ಬೇಕಾಗುತ್ತೆ, ಕನಿಷ್ಠ ಒಂದು 3 ತಿಂಗಳಾದ್ರೂ ಬೇಕಾಗುತ್ತೆ, ಒಂದು 3-4 ತಿಂಗಳು ಸಿನಿಮಾ ಮಾಡೋದಕ್ಕೆ. ಟೈಟ್ಲು ನಮ್ಗೆ ಚೆನ್ನಾಗಿರೋದು ಸಿಕ್ಕಿದೆ, ಹಾಗಾಗಿ ಅದಕ್ಕೆಲ್ಲೂ ಅನ್ಯಾಯ ಆಗ್ಬಾರ್ದು, ದ್ರೋಹ ಆಗ್ಬಾರ್ದು, ನ್ಯಾಯ ಒದಗಿಸೋಣ, ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ಕೊಂಡೆ. ಈಗ ಅದು 18ರಿಂದ ಶುರುವಾಗಿ ಒಂದೇ ಶೆಡ್ಯೂಲ್ ಅಲ್ಲಿ ಮುಗೀತದೆ, ಅತಿ ಶೀಘ್ರದಲ್ಲೇ ತೆರಿಗೆ ಕೂಡ ಬರ್ತಾ ಇದೆ. ನಾವೊಂದು 15 ವರ್ಷದಿಂದ ಪ್ಲಾನ್ ಮಾಡಿದ್ವಿ, ನಾನು ಅಸ್ಕರ್ ಸಿನಿಮಾ ಮಾಡಬೇಕು ಅಂತ. ಅದು ಕೈಗೂಡಿರಲಿಲ್ಲ. ಈಗ ಒಳ್ಳೆ ಸಮಯ ಬಂದಿದೆ, ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ, ಬೆಂಬಲ ಎಲ್ಲ ಇರಲಿ. ನನ್ನ ಮಕ್ಕಳು ಇಬ್ಬರೂ ಈ ಸಿನಿಮಾಯಿಂದ ಇಬ್ಬರೂ ಲಾಂಚ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ನನಗೆ ಕೊಟ್ಟಿದ್ದೀರಾ, ಹಾಗೆ ನನ್ನ ಮಕ್ಳಿಗೂ ಕೊಡ್ತೀರಾ ಅಂತ ನಂಬಿಕೆ ಇದೆ. ತಂಡದ ಎಲ್ಲರನ್ನು ನಿರ್ಮಾಪಕರಾದಿಯಾಗಿ ಇಲ್ಲಿ ನಮಗೆ ಕಾಫಿ ಟೀ ಕೊಟ್ಟಂಥವರು ಯಾರಿದ್ದಾರೆ ಎಲ್ರಿಗೂ ನಮಸ್ಕರಿಸ್ತಾ, ದೇವಸ್ಥಾನದ ಸನ್ನಿಧಿನಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡ ಭಾಷೆಯನ್ನು ರಾಷ್ಟ್ರದಾದ್ಯಂತ ತಗೊಂಡು ಹೋಗಿ ಅಲ್ಲಿ ನಮ್ಮ ಬಾವುಟವನ್ನು ಹಾರಿಸಿ ನಮ್ಮ ಕೀರ್ತಿ ಪತಾಕೆಯನ್ನು ಮೆರೆದಂತಹ ನಮ್ಮ ಗಿರೀಶ್ ಕಾಸನಹಳ್ಳಿಯವರ ಆಶೀರ್ವಾದದೊಂದಿಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಸೊ ಯಾವುದೇ ವಿಘ್ನಗಳು, ಒಂದು ದೇವಸ್ಥಾನ, ಇನ್ನೊಂದು ಚಿತ್ರರಂಗದ ದೇವರು ನಮ್ಮ ಗಿರೀಶ್ ಕಾಸನಹಳ್ಳಿಯವರು, ಅವರ ಒಂದು ಆಶೀರ್ವಾದ ಎರಡೂ ಸೇರಿಕೊಂಡಿರೋದ್ರಿಂದ ಯಾವುದೇ ರೀತಿಯ ವಿಘ್ನಗಳು ಈ ಚಿತ್ರಕ್ಕೆ ಬರಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಸ್ಕರ್ ಕೃಷ್ಣ ಅವರು ಮಾತಾಡಾದ್ಮೇಲೆ ಆ್ಯಕ್ಚುಲಿ ನಾವು ಯಾರು ಮಾತಾಡೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಎ ಇಂದ ಝೆಡ್ವರೆಗೂ ನೀಟಾಗಿ ಪ್ರೆಸೆಂಟೇಷನ್ ಕೊಟ್ಬಿಟ್ರು. ಇನ್ನೇನಿರ್ತದೆ ನಮ್ಮದು ಆಲ್ ದಿ ಬೆಸ್ಟ್ ಅನ್ನೋದು ಒಂದು ಬಿಟ್ಟು ಬೇರೆ ಏನೂ ಇರಲ್ಲ. ಆದರೆ ಸ್ವಲ್ಪ ಹೇಳ್ಬೇಕಾದ ಧರ್ಮ ಹೇಳ್ತಾ ಇದ್ದೀವಿ. ನಾನು ಆಸ್ಕರ್ ಅವ್ರು ದೊಡ್ಡ ಮನೆ ಸೊಸೆ ಅಂದಾಗ ಫಸ್ಟ್ ಕೇಳಿದ್ದು, ಯಾಕೆ ಕೃಷ್ಣ ಸುಮ್ಮನೆ ಯಾಕೆ ಕಾಂಟ್ರವರ್ಸಿಗಳಿಗೆಲ್ಲ ಯಾಕೆ ತಗಲ್ಕೊಳಕ್ಕೆ ಹೋಗ್ತೀರಾ ಅಂದೆ. ಏನು ಸರ್ ಕಾಂಟ್ರವರ್ಸಿ? ಅಲ್ಲಲ್ಲ, ದೊಡ್ಡ ಮನೆ ಸೊಸೆ ಅಂತ ಇಟ್ಟು ಸುಮ್ಮನೆ ಆಮೇಲೆ ಏನಾದು ಇದು ಅಂದರೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನಾನು ಅದನ್ನು ಮುಚ್ಚಳಿಕೆನೂ ಬೇಕಾದ್ರೆ ಬರೆದು ಕೊಟ್ಬಿಡ್ತೀನಿ. ಟೈಟ್ಲ್ ಸಿಕ್ಕಿದೆ, ಏನು ತೊಂದರೆ ಇಲ್ಲ. ಆದರೆ ಮುಂದೆ ಏನೋ ಆ ಥರದ್ದು ಏನೋ ನಮ್ಮ ಮೈಂಡಲ್ಲಿ ಇದ್ದರೆ ಅಲ್ಲ, ಏನೂ ಇಲ್ಲ ಅಂದರು. ಹಂಗಾರೆ ಬಿಡ್ರಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂದೆ. ಇನ್ನು ನಮ್ಮ ಸುನಿಲ್, ನಾನು ಅವ್ರನ್ನ ಸುಮಾರು ಒಂದು 8-10 ವರ್ಷಗಳಿಂದ ಭಾಳ ಸೂಕ್ಷ್ಮತೆಯಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವ್ರ ಇರುವಿಕೆನೇ ಗೊತ್ತಾಗಲ್ಲ. ಇಲ್ಲೆಲ್ಲ ನೋಡ್ರಿ, ಡೈರೆಕ್ಟರ್ಗಳು ಟೈಮ್ ಕೇಳ್ತಾರೆ, ಸ್ವಲ್ಪ ಇದನ್ನ ಮಾಡಿಕೊಡಿ, ಏನೋ ಬೇಗ ಮುಗಿಸಿ ಇಲ್ಲ ಆರಾಮಾಗಿ ಮಾಡ್ರಿ ಅಂತ ಹೇಳೋ ನಿರ್ಮಾಪಕರು ಭಾಳ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಇರೋದು. ಆರಾಮಾಗಿ ಮಾಡಿ, ಟೆನ್ಷನ್ ತಗೋಬೇಡಿ, ನಿಧಾನಕ್ಕೆ ಮಾಡಿ ಅಂತ. ಸೊ ಈ ಥರದ ಒಂದು ವ್ಯವಸ್ಥೆ. ಆಮೇಲೆ ನಮ್ಮ ಸುಂದರಣ್ಣ ಅವರು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಎಲ್ಲ ಅವನ್ನ ನಿಭಾಯಿಸ್ಕೊಂಡು, ಅಂದರೆ ನಟನೆ ಜೊತೆಯಲ್ಲಿ ಅವ್ರ ಕುಟುಂಬನೇ ನಟನೆಗೆ ಪ್ಲೆಡ್ಜ್ ಆಗ್ಬಿಟ್ಟಿದೆ. ಅಂದರೆ ಸಿನಿಮಾಗೋಸ್ಕರ ಪ್ಲೆಡ್ಜ್ ಆಗಿದೆ. ಅವರು ಮನೆಯವರಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಅಳಿಯಂದ್ರಿಂದ ಹಿಡಿದು ಎಲ್ಲರೂ ಕೂಡ. ಸೊ ಹೀಗಾಗಿ ಅವರ ಮಾರ್ಗದರ್ಶನ, ಅವರ ಒಂದು ಇರುವಿಕೆ ನಿಮ್ಮ ಚಿತ್ರರಂಗಕ್ಕೆ ಮತ್ತು ನಿಮ್ಮ ಚಿತ್ರಕ್ಕೆ ಒಂದು ಭೂಷಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ನಾನು ಸಚಿನ್ ಬಗ್ಗೆ, ಅವ್ರ ತಂದೆ ನನಗೆ ಭಾರಿ ಆತ್ಮೀಯರು, ರಾಮ್ ಪುರೋಹಿತ್ ಅಂಥೇಳಿ, ಭಾಳ ದೊಡ್ಡ 5 ನಿಮಿಷನೂ ಕೂಡ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ತಿದ್ದಂಥ ವ್ಯಕ್ತಿ ಅಲ್ಲ. ಆಮೇಲೆ ಒಂದು ದಿವಸ ಅವ್ರನ್ನ ನಾನು ರವಿಚಂದ್ರನ್ ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ. ನೀವು ಲೇಟೆಸ್ಟ್ ಕ್ಯಾಮ್ರಾ ಬೇಕು ಅಂದರೆ ಚೆನ್ನೈಗೆ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕು, ಬಾಂಬೆಯಿಂದ ತರಿಸ್ಬೇಕು ಅಂತೆಲ್ಲ ಹೇಳ್ತೀರಿ. ಇಲ್ಲಿ ಕರ್ನಾಟಕದಲ್ಲೇ ಇಂಥದ್ದೊಂದು ಕ್ಯಾಮ್ರಾ ಬಂದಿದೆ ಅಂದೆ. ಇಲ್ಲ ಏನು ಹಿಂಗೆ ಹೇಳ್ತಿದ್ದೀನಿ ಅಂದರು. ಕಾರಣ ಬಂದೈತೆ ಅಂದೆ. ಯಾರೋ ಅವನು ಪುಣ್ಯಾತ್ಮ ಕರ್ಸವನ್ನ ಅಂದರು. ಸರಿ ಅಂತ ಇವ್ರ ಫಾದರ್ನ ರವಿಚಂದ್ರನ್ ಹತ್ರ ಕಳಿಸಿದ್ದೆ. ಅವತ್ತಿಂದು SX ಅಲೆಕ್ಸಾ ಅಲ್ಲ, ಲೇಟೆಸ್ಟ್ ಕ್ಯಾಮ್ರಾ. ಅದನ್ನು ಈ ಬಾಡಿಗೆಗೆ ತಗೊಳ್ಳೋರು ಯಾರೂ ಇಲ್ಲಿ ಇರಲಿಲ್ಲ. ಯಾಕಂದರೆ 49,000 ರೂಪಾಯಿ ಬಾಡಿಗೆ ಅಂತಿದ್ದಂಗೆನೇ ಎಲ್ಲ ಸೈಲೆಂಟ್ ಆಗ್ಬಿಡೋರು ನಮ್ಮ ಪ್ರೊಡ್ಯೂಸರ್ಸ್ಗಳು. ಎಲ್ಲೋ ಕೆಲವು ದೊಡ್ಡ ದೊಡ್ಡ ನಟರ ಚಿತ್ರಗಳಿಗೆ ಅಂಥವು ಬಳಕೆ ಆಗ್ತಿತ್ತು. ಸೊ ಆ ಥರದ ಒಂದು ಕುಟುಂಬದಿಂದ ಟೈಮನ್ನು ಹಾಳು ಮಾಡ್ಕೊಳ್ಳದೇನೆ ಈಗ ನಮ್ಮ ಕೃಷ್ಣ ಹೇಳ್ಬಿಟ್ರು ಆಲ್ರೆಡಿ, ಸಣ್ಣ ಹುಡುಗ ಆದ್ರೂ ಕೂಡ ಭಾಳ ಬುದ್ಧಿವಂತಿಕೆಯಿಂದ ಜೀವನ ಮಾಡ್ತಾನೆ ಅಂತ.
ಸೊ ಆ ಥರದ್ದು ಅಂದರೆ ಎಲ್ಲವನ್ನೂ ನಿಭಾಯಿಸ್ಕೊಂಡು ಕಡೆ ಮನೆಯಲ್ಲಿ ಕ್ಯಾಮ್ರಾ ಇರ್ಬೋದು, ಆತನ ನಟನೆ ಇರ್ಬೋದು, ನಿರ್ಮಾಣ ಇರ್ಬೋದು, ಸ್ಟುಡಿಯೋ ಇರ್ಬೋದು, ಆ ಎಕ್ವಿಪ್ಮೆಂಟ್ಗಳನ್ನ ಇಟ್ಕೊಂಡು ಹ್ಯಾಂಡ್ಲ್ ಮಾಡೋ ಅಂಥದ್ದು ಇರ್ಬೋದು. ಯಾರ ಜೊತೆನಲ್ಲೂ ಇವತ್ತಿನವರೆಗೂ ಒಂದೇ ಒಂದು ಸಣ್ಣ ಇದು ನಮಗೆ ಇದನ್ನು ಕೇಳಿ ಬರಲಿಲ್ಲ ನಮಗೆ. ಅಂದರೆ ಅಷ್ಟು ಬೆಣ್ಣೆಯಿಂದ ಕೂದಲು ತೆಗೆದಂಗೆ ವ್ಯವಹಾರಗಳನ್ನ ಮಾಡ್ಕೊಂಡು ಹೋಗ್ತೀರಿ. ಪ್ರಾಯಶಃ ಈ ಚಿತ್ರಕ್ಕೂ ಕ್ಯಾಮ್ರಾಗಳು ನಿಮ್ಮದೇ ಅಂತ ಕಾಣುತ್ತೆ ಅಲ್ವಾ? ವೆರಿ ಗುಡ್, ವೆರಿ ಗುಡ್. ಅವರು ಕ್ಯಾಮ್ರಾಮನ್ನು ಕಮ್ ಆರ್ಟಿಸ್ಟು ಕಮ್ ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲವನ್ನೂ ಮಾಡ್ಬಿಟ್ಟಾರೆ. ನಾನು ಕ್ಯಾಮ್ರಾ ವರ್ಕು ಮಾಡ್ಕೊಂಡು ಆ್ಯಕ್ಟಿಂಗ್ ಹೆಂಗೂ ಮಾಡಿದೆ ಅಂದೆ, ಇಲ್ಲ ಜೊತೆಲಿ ಒಬ್ಬನ ಬಿಟ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡಿದ್ದೆ ಅಂದರು. ಆಗಲಿ ಬಿಡ್ರಿ ಅಂದೆ. ಸೊ ಹೀಗಾಗಿ ಎಲ್ಲ ಒಂದು ಲವಲವಿಕೆ ಇರ್ತಕ್ಕಂಥ ತಂಡ. ಹಾಗೇನೇ ಓಪನ್ ಹಾರ್ಟೆಡ್ ಇವರು ಏನು ಅಷ್ಟು ಜನ. ಸೊ ಈ ಥರದ ಒಂದು ತಂಡಗಳು ಸೇರ್ಕೊಳ್ಳೋದು ತುಂಬ ಅಪರೂಪ. ನಿರ್ಮಾಪಕರ ಬಗ್ಗೆ ಆಗಲಿ ನಿರ್ದೇಶಕರು ಅವರ ಎಂಥ ಮನಸ್ಸು ಅನ್ನೋದನ್ನು ಕೂಡ ಹೇಳ್ಬಿಟ್ರು. ಸೊ ಈ ಥರದ ಮನಸ್ಸಿರ್ತಕ್ಕಂಥ ನಿರ್ಮಾಪಕರುಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಈಗ ಹೊಸದಾಗಿ ಬಂದಿರೋ ನಿಮ್ಮ ಮಕ್ಕಳಿಗೆ ಅಂದರೆ ಈಗ ಇದು ವಾತಾವರಣ ಕೆಲವೊಂದೆಲ್ಲ ಸರಿಯಿಲ್ಲ, ಆದರೆ ನಿಮಗೆಲ್ಲವೂ ಗೊತ್ತಿರೋದ್ರಿಂದ ಬೆಳಗ್ಗೆಯಿಂದ ಎಲ್ಲ ನಡೀಲಿ, ಸಾಯಂಕಾಲ ಹೋದ್ಮೇಲೆ ಒಂಚೂರು ನೀವು ಸ್ಪೆಷಲ್ ಕ್ಲಾಸ್ ತಗೊಂಡ್ರೆ ನೀಟಾಗಿ ಮುಂದಕ್ಕೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಇವತ್ತು ಆಸ್ಕರ್ ಕೃಷ್ಣ ಅವ್ರ ಕತೆ ಹೇಳ್ತಾ ಇದ್ದಾಗ ನನಗೆ ಒಂಥರ ಭಾಳ ಸಂತೋಷವಾಯಿತು. ಯಾಕೆಂತಂದರೆ ಪ್ರಾಯಶಃ ನಾವು ಈ 60-70 ದಶಕದಲ್ಲಿ ನೋಡ್ತಾ ಇದ್ವಂತಲ್ಲ, ಆ ತರಹದ ಒಂದು ಕುಟುಂಬ ಸಮೇತ ನೋಡ್ಬೋದಂತ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಹೆಣಿತಿರುವಂಥ ಒಂದು ಕಥೆ ಇದು ಅಂತ. ಇತ್ತೀಚಿನ ವರ್ಷಗಳಲ್ಲಿ ಪ್ರಾಯಶಃ ತಂತ್ರದ ಮೇಲುಗಾರಿಕೆ ಇದ್ದಾಗ ಕತೆ ಸೊರಗ್ತಾ ಇತ್ತು ಅಂತ ನನಗನ್ಸುತ್ತೆ. ಹಾಗೆ ಮಾರುಕಟ್ಟೆಯ ಉದ್ದೇಶದಿಂದಾಗಿ ಹಿಂಸೆ ಮತ್ತು ಕ್ರೌರ್ಯ ಮತ್ತು ವಿಜೃಂಭಿಸ್ತಾ ಇದ್ದಂಥ ಕಾಲದಲ್ಲಿ ಇಂಥ ಒಂದು ಸುಂದರವಾದಂತಹ ಫ್ಯಾಮಿಲಿ ಓರಿಯೆಂಟೆಡ್ ಕತೆ, ಕೇವಲ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ, ಅದೇನಾಗುತ್ತೆ ಅಂತಂದ್ರೆ ಆ ಮೂಲಕ ನಾವು ಮನುಷ್ಯ ಸಂಬಂಧಗಳನ್ನು, ಸಮಾಜದ ಇತಿಮಿತಿಗಳನ್ನು ಮತ್ತು ಮನುಷ್ಯ ಮತ್ತು ಸಮಾಜಕ್ಕೆ ಇರುವಂಥ ಸಂಬಂಧ ಏನು, ಅದು ಯಾವ ರೀತಿಯಲ್ಲಿ ಪುನರ್ ಆವಿಷ್ಕಾರಗೊಳ್ಳಬೇಕಾಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ಅಂತ ಅನ್ನಿಸ್ತು. ಈ ಕಥೆ ಕೇಳ್ತಾ ಇದ್ದ ಹಾಗೆ ನನಗೆ ಹೊಳೆದಿದ್ದು ಏನು ಅಂತಂದರೆ, ಪ್ರಾಯಶಃ ಒಂದು ರೀತಿಯಲ್ಲಿ 70-80 ದಶಕದಲ್ಲಿದ್ದಂಥ ಪುಟ್ಟಣ್ಣ, ಸಿದ್ಲಿಂಗಯ್ಯ, ದೊರೆಬೆಗನವರ ಇದೇನಿದೆ ಅದಕ್ಕೆ ವಂದನೆಗಳನ್ನು ಹೇಳ್ತಾ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಯಾವ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ರು ಆ ಮೌಲ್ಯಗಳನ್ನು ಪುನರ್ ಪ್ರತಿಷ್ಠಾಪಿಸ್ತಾ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರನ್ನ ಮೊದಲನೇದಾಗಿ ವಂದಿಸ್ತೇನೆ, ಇದು ಶುಭ ಹಾರೈಸ್ತೇನೆ. ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾದದ್ದು ಯಾಕೆಂತಂದ್ರೆ ಇವತ್ತು ಕನ್ನಡದಲ್ಲಿ ಹೊಸ ರೀತಿಯ ಕಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರ ಪ್ರಯತ್ನಗಳು ಹೊರಗೆ ಬರ್ತಾ ಇಲ್ಲ ಅಷ್ಟೆ. ತುಂಬ ಜನಕ್ಕೆ ಹೊಸ್ತೇನೋ ಹೇಳಬೇಕಾಗಿದೆ. ಈ ಚರ್ವಿತ ಚರ್ವಣವನ್ನು ಬಿಟ್ಟು ನಾವು ಪುನಃ ಹಿನ್ನೋಟದಲ್ಲಿ ನಮ್ಮ ಇರುವಿಕೆಯನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಆ ಕಾರಣಕ್ಕಾಗಿ ಇದು ಭಾಳ ಮುಖ್ಯ ಅಂತ ಅನ್ನಿಸ್ತು. ಅದಕ್ಕಾಗಿ ಆಸ್ಕರ್ ಕೃಷ್ಣ ಅವ್ರನ್ನ ಅಭಿನಂದಿಸ್ತೇನೆ. ಬಣಕಾರ್ ಅವ್ರು ಹೇಳಿದಾಗೆ ದೊಡ್ಡ ಮನೆ ಸೊಸೆ ಅಂತ ನನಗೂ ಒಂದು ಸಲ ಅನುಮಾನ ಆಯಿತು, ಯಾಕೆ ಈ ಕಥೆ ಅಂತ, ಯಾಕೆ ಈ ಟೈಟ್ಲು ಅಂತ. ಯಾಕೆ ದೊಡ್ಡ ಮನೆ ಹುಡುಗ ಬಂದಿತ್ತು, ದೊಡ್ಡ ಮನೆ ಸೊಸೆ ಏನು ಅಂಥೇಳಿ. ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ಮನೆ ಒಂದು ಮೌಲ್ಯವನ್ನು ಪ್ರತಿನಿಧಿಸುತ್ತೆ. ಇಟ್ ಅಪೋರ್ಡ್ಸ್ ಸಮ್ ಕೈಂಡ್ ಆಫ್ ವ್ಯಾಲ್ಯೂ, ಟ್ರೆಡಿಷನಲ್ ವ್ಯಾಲ್ಯೂ. ಹಾಗಾಗಿ ಅದು ಭಾಳ ಮುಖ್ಯ ಅಂತ ಅನ್ನಿಸ್ತು. ಇವರು ಬೇರೆ ಹೊಸದಾಗಿ ಮಾನ್ಯ ಸಿನಿ ಕ್ರಿಯೇಷನ್ ಅಂತ ಸಂಸ್ಥೆಯನ್ನು ಶುರು ಮಾಡಿದಾರಂತಲ್ಲ, ಈ ದೊಡ್ಡ ಮನೆ ಸೊಸೆ, ಈ ಸೊಸೆ ಆ ಮನೆಗೆ ಕಾಲಿಟ್ಟು ಅದನ್ನು ಬಂಗಾರ ಮಾಡಲಿ, ಈ ಚಿತ್ರಸಂಸ್ಥೆಯನ್ನು ದೊಡ್ಡ ಮನೆಯ ರೀತಿಯಲ್ಲಿ ದೊಡ್ಡ ಚಿತ್ರಸಂಸ್ಥೆ ಆಗಲಿ ಹೇಳಿ ಅಂತ ಹೇಳಿ ಎಲ್ರಿಗೂ ಶುಭ ಹಾರೈಸ್ತೇನೆ. ಆಲ್ ದ ಬೆಸ್ಟ್. ಈ ದೊಡ್ಡ ಮನೆ ಅಂತ ವಿಚಾರ ಟೈಟ್ಲ್ ಕೇಳಿದ ತಕ್ಷಣ ನನಗೆ ರೋಮಾಂಚನ ಆಯಿತು. ಅದಕ್ಕೆ ಆಸ್ಕರ್ಗೆ ಧನ್ಯವಾದ ಹೇಳಕ್ಕೆ ಹೋದಾಗ ದೊಡ್ಡ ಮನೆ ಸೊಸೆ ಅಂತ ಟೈಟ್ಲ್ ಭಾಳ ಚೆನ್ನಾಗಿದೆಪ್ಪ ಅಂತ ಹೇಳುವಾಗ, ಅಣ್ಣ ನೀನು ಪಾತ್ರ ಮಾಡ್ತಾ ಇದ್ದೆ ಅಂತ ನನಗೆ ಒಂಥರ ಆಗೋಯ್ತು. ಏನೋ ನಾನು ವಿಶ್ ಮಾಡೋಕ್ಕೆ ಹೋದಾಗ ನನ್ನೇ ಕರೀತಾ ಇದ್ದಾರೆ ಅಂತ. ಅದು ಒಂದು ರೀತಿ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಒಪ್ಕೊಂಡು ನಂತರ ನನಗನ್ಸಿದ್ದೇನು ಅಂದರೆ ಕ್ಲ್ಯಾಪ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಇವತ್ತಿನ ಈ ಟೈಟ್ಲ್ಗೆ
ದೊಡ್ಡ ಮನೆ ಸೊಸೆ ಅಂತ ಅಂದಾಗ ಈ ಒಂದು ಚಿತ್ರಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತಂದರೆ ಕನ್ನಡ ಚಿತ್ರರಂಗದ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ 17 ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಚಿತ್ರರಂಗಕ್ಕೆ ನಾನು ಬಂದ ಸಮಯದಲ್ಲೇ ಅವರು ಪಾದಾರ್ಪಣೆ ಮಾಡಿ ಇವತ್ತು ಏನು ಒಂದು ಹೆಮ್ಮೆ ಪಡಬಹುದು ಕನ್ನಡಿಗರು. ಯಾಕೆಂದರೆ ದೊಡ್ಡ ಮನೆ ಅನ್ನೋದು ಇವ್ರಿಗೂ ಸಲ್ಲತ್ತೆ. ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಅಂತಂದರೆ ಅದು ಗಿರೀಶ್ ಕಾಸರವಳ್ಳಿಯವರ ಸಿನಿಮಾಗಳು ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಅವ್ರನ್ನ ಕೇಳ್ಕೊಂಡೆ, ಗಿರೀಶ್ ನೀವು ಈ ರೀತಿ ಇದಕ್ಕೆ ಬಂದು ಕ್ಲಾಪ್ ಮಾಡಬೇಕು ಅಂತ. ಹಿಂದೆ ಮುಂದೆ ನೋಡದೆ ಒಪ್ಕೊಂಡ್ರು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ 70 ದಾಟಿದ ನಂತರ ಎಲ್ಲರೂ ರೆಸ್ಟ್ ತೊಗೊಂಡ್ಬಿಡ್ತಾರೆ. ಮನೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ, ಇಲ್ಲಪ್ಪ ಆರಾಮಾಗಿದ್ದೀನಿ, ದೇವಸ್ಥಾನ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸ್ನೇಹಿತರನ್ನ ಭೇಟಿ ಆಗ್ತಾ ಇದ್ದೀನಿ ಅಂತ. ಈಗ ಅವರೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಗಿರೀಶ್ ಕಾಸರವಳ್ಳಿಯವರು ತನ್ನ 75ನೇ ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಸಿನಿಮಾ ಮಾಡ್ತಾ ಇದ್ದು ಕೇಳಿ ರೋಮಾಂಚನ ಆಯಿತು. ಆಮೇಲೆ ಅದರಲ್ಲಿ ಯಾರು ಸ್ಟಾರ್ಗಳಿಲ್ಲ, ಎಲ್ಲ ಅಲ್ಲಿನ ಕಲಾವಿದರು. ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಚಿತ್ರರಂಗದಲ್ಲಿ ಆ ರೀತಿಯಾದ ಒಂದು ಬದಲಾವಣೆಯನ್ನು ತರಬೇಕಾದ್ರೆ ಪ್ರತಿ ಸಲ ಸ್ಟಾರ್ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಒಂದು ಬದಲಾವಣೆಯನ್ನು ಕೇವಲ ಕಾಸರವಳ್ಳಿಯವರು ಮಾತ್ರ ಅಲ್ಲ, ನಮ್ಮ ಕೃಷ್ಣ ಕೂಡ ಮಾಡಿದ್ದಾರೆ, ನಮ್ಮ ಸುನಿಲ್ ಮಾಡಿದ್ದಾರೆ. ಇದರಲ್ಲಿ ಪರಿಚಿತ ಮುಖ ಅಂತ ನನ್ನ ಮತ್ತು ಶಂಕರ್ ಭಟ್ ಬಿಟ್ಟರೆ ಇದೆಲ್ಲ ಅಪರಿಚಿತ ಮುಖಗಳೇ. ಇವರು ಮುಂದಿನ ದಿನಗಳಲ್ಲಿ ಪರಿಚಿತ ಮುಖಗಳಾಗ್ತಾರೆ. ಮೇಲಾಗಿ ಈ ಸಿನಿಮಾದ ವಿಚಾರವಾಗಿ ಬಂದಾಗ ಬಾಗಲಕೋಟೆಯಲ್ಲಿ ನಾಟಕದ ಕಂಪನಿಲಿ ಕೆಲಸ ಮಾಡ್ತಾ ಇದ್ವಿ. ಆವಾಗ ರಾಮ್ ಜೋಯಿಸ್ರ ಮನೆಯಲ್ಲಿ ನಮ್ಗೆ ಊಟ ಬರೋದು, ಅವರ ತಂದೆ ಮನೆಯಿಂದ ನಮ್ಗೆ ಊಟ ಕಳಿಸೋರು. ಆ ಒಂದು ಈ ಸಿನಿಮಾ ರಂಗದಲ್ಲಿ ಎಲ್ಲರೂ ರಾಜ್ಕುಮಾರ್ ಒಂದು ಮಾತು ಹೇಳೋರು, ಹೊಟ್ಟೆಪಾಡು ನೋಡಿ ಹೊಟ್ಟೆಪಾಡು ನೋಡಿ ಅಂತ. ಅವರು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋರು, ಅದು ಅವರ ವಿಶೇಷವಾಗಿತ್ತು. ಬಹುಶಃ ದೊಡ್ಡ ಮನೆಯಲ್ಲಿ ಆ ಒಂದು ವಿಚಾರವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ನನ್ನ ಆಸೆ. ಇವತ್ತು ನಮ್ಮ ಸೌಭಾಗ್ಯ ದೇವಸ್ಥಾನದಲ್ಲಿ ಇದೊಂದು ರೀತಿಯಾಗಿ ವಿಭಿನ್ನವಾಗಿ ಈ ಏನೋ ಒಂದು ಕ್ಲಾಪ್ ಆಯಿತು. ಬಹುಶಃ ಇವತ್ತು ಬರ್ತಾ ಇದೆ ಅನೇಕ ಸಿನಿಮಾಗಳಲ್ಲಿ ಟೈಟ್ಲ್ಗಳು ಕೇಳಿದ ತಕ್ಷಣ ಗಾಬರಿ ಆಗ್ಬಿಡ್ತೀವಿ ನಾವು. ಎಷ್ಟೋ ಸಲ ಮೀಟಿಂಗಲ್ಲಿ ಮಾತಾಡಿದಾಗ ಈಗ ಟೈಟ್ಲ್ ಯಾಕೆ ಕ್ಲಾಪ್ ಕೊಡ್ತಾ ಇದ್ದೀರಾ, ಬೇರೆ ಟೈಟ್ಲೇ ಸಿಗಲಿಲ್ವ ಅಂತ. ತಮಿಳ್ನಾಡು ಸರ್ಕಾರ ತಮಿಳಿನಲ್ಲಿ ಟೈಟ್ಲ್ ಇಟ್ಟರೆ ಆ ಸಿನಿಮಾಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ. ಬಹುಶಃ ಈಗ ನಾನು ಕೇಳ್ಕೊತಾ ಇದ್ದೀನಿ, ಕೊರತೆನೇ ಇಲ್ಲ. ದೊಡ್ಡ ಮನೆ ಸೊಸೆ ಅಂತ ತಕ್ಷಣ 25 ಲಕ್ಷ ರೂಪಾಯಿ ತೆಗೆದಿಟ್ಬಿಡ್ಬೇಕು. ಯಾಕೆಂದರೆ ಅಂಥ ಒಂದು ಟೈಟ್ಲ್ ಇದು. ನಾವು ಇದನ್ನು ರಾಜ್ಕುಮಾರ್ಗೆ ಏನು ಗೌರವವನ್ನು ಸೂಚಿಸ್ತೀವಿ ಆ ಗೌರವವನ್ನು ನಾವು ಪಡ್ಕೋತಾ ಇದ್ವಿ. ಬಹುಶಃ ನನಗೆ ಈಗ ಸೂರ್ಯವಂಶ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಆ ಸೂರ್ಯವಂಶದ ಮುಖ್ಯಸ್ಥನ ಪಾತ್ರ. ಅದನಂತರ ಸೀರಿಯಲ್ ದಾಟಿ ಸಿನಿಮಾಗೆ ಬಂದುಬಿಟ್ಟಿದ್ದೀನಿ. ಸಿನಿಮಾದಲ್ಲಿ ದೊಡ್ಡ ಮನೆಯ ಯಜಮಾನರ ಪಾತ್ರ ಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನನ್ನ ಧನ್ಯವಾದ ಹೇಳ್ತೀನಿ. ನಾವೆಲ್ಲ ಹೆಚ್ಚಿಗೆ ಮಾತಾಡೋಕ್ಕಿಂತ ಸಿನಿಮಾದಲ್ಲಿ ಕೆಲಸ ಮಾಡಿ ಈ ಸಿನಿಮಾವನ್ನು ಒಂದು ಉತ್ತಮವಾದ ಕನ್ನಡದ ಸದಪ್ರೀತಿಯ ಚಿತ್ರ ಅಂತ ಈಗಾಗಲೇ ಕಾಸರವಳ್ಳಿಯವರು ಹೇಳಿದ್ದನ್ನ ಸಾಬೀತುಪಡಿಸೋಣ ಅಂತ ಹೇಳ್ತಾ, ಬನ್ನಿ, ನಿಮ್ಮ ಆಶೀರ್ವಾದ ನಮಗಿರಬೇಕು. 4th ಎಸ್ಟೇಟ್ ಅಂತ ನಾವು ಏನು ಕರಿತೀವಿ, ನಿಮ್ಮ ಮೂಲಕ ಇದು ಪ್ರಚಾರ ಆಗುತ್ತೆ. ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ನಮ್ಮನ್ನು ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರದು ಸವಿನಯವನ್ನು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನನ್ನ ಜೊತೆಗೆ ಇವತ್ತು ನನ್ನ ಸಹಪಾಠಿ ನ್ಯಾಷನಲ್ ಕಾಲೇಜಿನ ಮಿತ್ರ ನನ್ನ ಜೊತೆಗೆ ಬಂದಿದ್ದಾರೆ, ಧೀರೇಂದ್ರ ಅಂತ. ಅವರು ದೊಡ್ಡ ಅಂದರೆ ರೈಟರು, ಭಾಳ ಒಳ್ಳೆ ರೈಟರು. ಅವರು ಕೂಡ ಬಂದಾಗ ನನಗನ್ನಿಸ್ತು ಜೊತೆಗೆ ಒಂದು ಪ್ರಯಾಣ ಬಹಳ ಮುಖ್ಯ. ಇಂತಹ ಒಂದು ಸಿನಿಮಾ ಮಾಡಬೇಕಾದಾಗ ಸ್ನೇಹಿತನ ಜೊತೆ ಇದ್ದರೆ ಒಂದು ಶಕ್ತಿ ಬರುತ್ತೆ ನಮಗೆ. ಈ ವಯಸ್ಸಲ್ಲಿ ಅದು ಬಹಳ ಮುಖ್ಯ ಅಂತ ಹೇಳಿದಾಗ ನನಗೆ ಸಿಕ್ಕಂಥ ಕಾಸರವಳ್ಳಿಯವರಿಗೆ ಧನ್ಯವಾದ ಹೇಳ್ತಾ, ನನ್ನ ಧೀರೇಂದ್ರನಿಗೂ ಧನ್ಯವಾದ ಹೇಳ್ತಾ, ನನ್ನ ಬಣಕರು, ಬಹುಶಃ ಬಣಕರು ಅವ್ರ ಮಾತು ನಾನು ನೋಡಿದ್ದೀನಿ, ತುಂಡವಾಗಿ ಕರೆಕ್ಟಾಗಿ ಮಾತಾಡ್ತಾರೆ. ಮೀಟಿಂಗಲ್ಲಿ ಮಾತಾಡಬೇಕಾದ್ರೆ ನಿಖರವಾಗಿ ಮಾತಾಡ್ತಾರೆ. ಅದೇ ರೀತಿ ನಮ್ಮ ಆಸ್ಕರ್ ಅವರು ಅಷ್ಟು ಚಿತ್ರರಂಗದ ನ್ಯೂನತೆಗಳನ್ನೆಲ್ಲ ಕಂಡುಹಿಡಿದು ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ಕೊಟ್ಟು ಶಿಕ್ಷೆಯನ್ನು ಕೊಟ್ಟು ಆ ಕೆಲಸವನ್ನು ಮಾಡಿದರೆ ಆ ಶಿಕ್ಷೆ ಏನು ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಅದರಿಂದ ನಾಗಶ್ರೀ ಮಾತಾಡ್ತಾ ಇದ್ದೀನಿ. ನನಗೆ ಚಿಕ್ಕ ವಯಸ್ಸಿಂದನೂ ನಟನೆಗಳಲ್ಲಿ ತುಂಬ ಇಷ್ಟ. ನನಗೆ ಚಿಕ್ಕ ಕಲಾವಿದೆಯಾಗಿ ಪರಿಚಯಿಸಿದ್ದು ನನ್ನ ತಂದೆ ತಾಯಿ, ಅವ್ರಿಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳ್ತೀನಿ. ನಂತರ ನನಗೆ ಕೊರೋನಾ ಟೈಮಲ್ಲಿ ಕಲಾವಿದೆಯಾಗಿ ಪರಿಚಯಿಸಿದ್ದು ಪ್ರಶಾಂತ್ ಅಂಕಪುರ ಮೈಸೂರವರು. 3 ಮತ್ತೊಂದು ಚಿತ್ರದಲ್ಲಿ ನಾನು ನಾಯಕಿಯಾಗಿ ಅಭಿನಯಿಸಿದ್ದೆ. ನಂತರ ನನಗೆ ಆಸ್ಕರ್ ಕೃಷ್ಣ ಸರು ಪರಿಚಯ ಮೈಸೂರಲ್ಲೇ ಆಗಿದ್ದು. ಈ ಥರ ಕತೆ ಇದೆ, ದೊಡ್ಡ ಮನೆ ಸೊಸೆ ಅಂತ ಹೇಳಿದಾಗ ಎಷ್ಟು ದೊಡ್ಡ ಜವಾಬ್ದಾರಿ ನನ್ನ ಹೆಗ್ಲು ಮೇಲಿದೆ. ಇಷ್ಟೆಲ್ಲ ನಿರೀಕ್ಷೆಗಳನ್ನ ನಾನು ರೀಚ್ ಮಾಡಲೇಬೇಕು.
ಖಂಡಿತ ನಾನು ಮಾತಾಡೋದಕ್ಕಿಂತ ನನ್ನ ಅಭಿನಯದಲ್ಲಿ ನಿಮ್ಮ ಮುಂದೆ ನಾನು ಖಂಡಿತ ನಟನೆಯನ್ನು ಮಾಡ್ತೀನಿ. ಎಲ್ಲರೂ ನಮ್ಮ ಚಿತ್ರಮಂದಿರಗಳಲ್ಲಿ ನೋಡಿ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊತೀನಿ. ಇದು ಮಹಾಗಣಪತಿ ದೇವರ ಅನುಗ್ರಹದಲ್ಲಿ ಇವತ್ತು ಮುಹೂರ್ತ ಆಗಿದೆ. ಮುಹೂರ್ತಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವಂಥ ಗಿರೀಶ್ ಕಾಸರವಳ್ಳಿ ಅವರ ಒಂದು ಆಶೀರ್ವಾದದಿಂದ ಇವತ್ತಾಗಿದೆ ಅಂತ ನಮಗೆ ಎಲ್ಲ ಬಹಳ ಸಂತೋಷ ಆಗ್ತಾ ಇದೆ. ಹಾಗೂ ನಿರ್ಮಾಪಕರ ಅಲ್ಲಿ ಈ ದೊಡ್ಡ ಮನೆ ಈ ಸೊಸೆ ಈ ಚಿತ್ರದಲ್ಲಿ ನಾನು ದೊಡ್ಡ ಮನೆ ಕುಟುಂಬದ ಒಬ್ಬ ಸದಸ್ಯನಾಗಿ ಪಾತ್ರ ಮಾಡ್ತಾ ಇದ್ದೀನಿ. ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೆ, ನಮ್ಮ ಮಿತ್ರ ಆದಂಥ ಆಸ್ಕರ್ ಕೃಷ್ಣ ಅವರ 7ನೇ ಚಿತ್ರ, ಈ ಒಂದು ಚಿತ್ರಕ್ಕೂ ಕೂಡ ಆಸ್ಕರ್ ಪ್ರಶಸ್ತಿ ಬರಲಿ, ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತೇಳಿ. ನಂದು ದೊಡ್ಡ ಮನೆ 2ನೇ ಮಗ. ನಾನು ಸ್ವಲ್ಪ ಫ್ಯಾಷನೇಬಲ್. ದೊಡ್ಡ ಮಗ ಬಂದ್ಬಿಟ್ಟು ಸ್ವಲ್ಪ ರಿಸರ್ವ್ಡು, ಅವ್ರದ್ದೆಲ್ಲ ನಾವು ಚಿಕ್ಕವರಾಗಿ ಅವ್ರದ್ದೆಲ್ಲ ಮಾತು ಕೇಳುವಂಥದ್ದು. ನಾನು ಮಧ್ಯಮನವನು. ಸೊ ಅಣ್ಣ ತಮ್ಮದ್ರ ಮಧ್ಯೆ ಒಂದಿಷ್ಟು ಮನಸ್ತಾಪಗಳಾಗ್ತಿರುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಎಲ್ಲರೂ ಮನೆಯಲ್ಲಿ ಇರುತ್ತೆ. ಬಟ್ ಏನಂದ್ರೆ ಅದನ್ನ ಹೆಂಗೆ ನಾವು ಫೇಸ್ ಮಾಡ್ತೀವಿ, ಆಮೇಲೆ ಎಲ್ಲ ಅಣ್ಣ ತಮ್ಮದವ್ರು ಕೊನೆಗೆ ನಾವು ಒಟ್ಟಿಗೆ ಸೇರ್ತೀವೋ ಇಲ್ವೋ ಅನ್ನೋದೇ ಒಂದು ಕತೆ.